ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳ್ತೀನಿ ನಾವು ಆರಾಮಿದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಇವತ್ತ ಟೈಮಿಗೆ ಆಲ್ರೆಡಿ 12:30 ಆಗೈತಿ ನಾನು ಇವಾಗ ವ್ಲಾಗ್ನ ಶುರು ಮಾಡಕತ್ತೀನಿ ಇನ್ನು ಅಡುಗೆ ಕೆಲಸ ಮಾಡ್ಬೇಕು ನೋಡ್ರಿ ಬೆಳಗ್ಗೆ ನಾಷ್ಟ ಆಗೈತಿ ಸ್ನಾನ ಪೂಜೆ ಎಲ್ಲ ಕೆಲಸ ಮುಗ್ದತಿ ಇನ್ನು ಅಡುಗೆ ಒಂದು ಮಾಡಬೇಕು ಇವಾಗ ವ್ಲಾಗ್ನ ಮಾಡಕತ್ತೀನಿ ಒಂದು 3-4 ದಿವಸ ಆಯಿತು ಲಾಂಗ್ ವಿಡಿಯೋ ಮಾಡಿರಲಿಲ್ಲ ಬರೀ ಶಾರ್ಟ್ ವಿಡಿಯೋನ ಮಾಡಕತ್ತಿದ್ದೇನೆ ಹಾಗಾಗಿ ಇವತ್ತ ಲಾಂಗ್ ವಿಡಿಯೋ ಮಾಡಿರತ್ತಂತೇಳಿ ಇವಾಗ 12:30ಗೆ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ ಬರ್ರಿ ಇವತ್ತಿನ ದಿವಸ ಏನೇನೆಲ್ಲ ಆಗ್ತತಿ ಅಂತೇಳಿ ನಾನು ಶೇರ್ ಮಾಡ್ಕೊಳ್ತೀನಂತ ವಿಡಿಯೋನ ಎಂಡ್ವರೆಗೂ ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ಇವಾಗ ಬಟ್ಟೆ ವಾಶ್ಗೆ ಹಾಕಿರತ್ತಂತೇಳಿ ವಾಶ್ಗೆ ಹಾಕತ್ತೆ ನೋಡ್ರಿ ಫಸ್ಟ್ ಟಿ ವಿ ಒಳಗೆ ಸಾಂಗ್ ಹಾಕಿನಿ ಸಾಂಗ್ ಕೇಳಿಸ್ಕೊಂತ ಕೆಲಸ ಮಾಡಿರತ್ತಂತೇಳಿ ಇನ್ನೇನು ಸಾನ್ವಿ ಬಂದ್ಲಂದ್ರೆ ಆಕಿ ನನಗೆ ಟಿ ವಿನ ಕೊಡಂಗಿಲ್ಲ ಬರೀ ಕಾರ್ಟೂನ್ ನೋಡ್ಕೋತಾಳು ಅದಕ್ಕೆ ಆಕಿ ಬರೋ ಮಟ್ಟ ಸ್ವಲ್ಪ ಸಾಂಗ್ ಕೇಳಿರತ್ತಂತೇಳಿ ಟಿ ವಿ ಒಳಗೆ ಸಾಂಗ್ ಆನ್ ಮಾಡಿಕೊಂಡು ಇವಾಗ ನಾನು ಬಟ್ಟೆ ಎಲ್ಲ ವಾಶ್ಗೆ ಹಾಕಕತ್ತೀನಿ ನಾವು ಒಬ್ಬಕ್ಕೆ ಇದ್ನಂದ್ರೆ ಹಿಂಗೆ ನೋಡ್ರಿ ಸಾಂಗ್ ಹಾಕ್ಕೊಂಡು ಕೆಲಸಗಳನ್ನ ಮಾಡ್ಕೋತೀನಿ ಯಾರಿಗೆಲ್ಲ ಈ ಥರ ಸಾಂಗ್ ಕೇಳಿಸ್ಕೊಂಡು ಕೆಲಸ ಮಾಡೋ ಅಭ್ಯಾಸ ಐತಿ ಕಮೆಂಟ್ ಮಾಡಿರಿ ನಾನಂತೂ ಡೈಲಿ ಹಿಂಗೆ ಒಬ್ಬಕ್ಕೆ ಇದ್ರೆ ಮತ್ತು ಸಾನ್ವಿ ನಮ್ಮ ಮನೆಯವರು ಇದ್ರಂದ್ರೆ ಇಲ್ಲ ಅವರ ಟಿ ವಿ ನೋಡ್ತಿರ್ತಾರೋ ನಾನು ಸುಮ್ಮನೆ ಕೆಲಸ ಮಾಡ್ಕೋತಿರ್ತೀನಿ ಬಟ್ಟೆ ಎಲ್ಲ ವಾಶ್ಗೆ ಹಾಕಿನಿ ಇನ್ನು ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು ಇವತ್ತು ಸ್ವಲ್ಪ ಅಡುಗೆ ಲೇಟ್ ಆಯ್ತು ನೋಡ್ರಿ ಬೇಗ ಮಾಡ್ಬೇಕಂತ ಅಂದ್ಕೊಂಡು ಅದರ ಬೆಳಗ್ಗೆಯಿಂದ ಬೇರೆ ಕೆಲಸಗಳಿದ್ದು ಮಾಡೋಕ್ಕಾಗಿರಲಿಲ್ಲ ಇನ್ನೇನು ಮಧ್ಯಾಹ್ನ ಅಲ್ಲ ಅಂಥೇಳಿ ಇವತ್ತು ಜಾಸ್ತಿ ಏನು ಇರಲಿಲ್ಲ ಒಂದು ಪಲ್ಯ ರೈಸ್ ಮಾಡಿ ರೊಟ್ಟಿ ಅಷ್ಟು ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಹಾಗಾಗಿ ರೈಸ್ ಕಿಡತನೀಗ ತೊಂಡೆಕಾಯಿ ಪಲ್ಯ ಮಾಡಕತ್ತಿದ್ನಿ ಅದನ್ನು ನಾನು ಸ್ವಲ್ಪ ಗೊಜ್ಜು ರೀತಿ ಮಾಡೀನಿ ಅಂದ್ರೆ ರೈಸ್ಗಾಗೂ ಆಗ್ತದಂತೇಳಿ ಸಾಂಬಾರೇನು ಮಾಡೋಕ್ಕೆ ಹೊಂಟಿರಲಿಲ್ಲ ಇವತ್ತು ಬರೀ ಒಂದು ಹೊತ್ತಿಗಾಗಿ ಸಾಂಬಾರೇನು ಬೇಡ ಮತ್ತು ನಾಳೆಗೆ ಮಾಡ್ಕೊಂಡ್ರೆ ಆತಂತೇಳಿ ಇವತ್ತು ಸಾರು ಮಾಡತ್ತಿರಲಿಲ್ಲ ಮತ್ತು ದಿನ ನಮಗೂ ಸಾರು ತಿಂದು ಬೇಸರಾಗಿತ್ತು ಅದಕ್ಕಾಗಿ ಇವತ್ತು ಸಾರು ಮಾಡಕತ್ತಿರಲಿಲ್ಲ ನೋಡ್ರಿ ಅನ್ನಕ್ಕಿಟ್ಟು ತೊಂಡೆಕಾಯಿ ಪಲ್ಯ ಮಾಡಿರತ್ತಂತೇಳಿ ಇವಾಗ ತೊಂಡೆಕಾಯಿ ಪಲ್ಯನ ಮಾಡಕತ್ತೀನಿ ಇವಾಗ ನಾನು ತೊಂಡೆಕಾಯಿ ತೊಗೊಂಡು ಬಂದು ಆಲ್ಮೋಸ್ಟ್ ಒಂದು ವಾರ ಆಗಿಬಿಟ್ಟಿತ್ತು ಆ ಪಲ್ಯನ ಮಾಡಿರಲಿಲ್ಲ ಅದಕ್ಕಾಗಿ ಫಸ್ಟ್ ಇವತ್ತು ಮಾಡಿ ಖಾಲಿ ಮಾಡಿರತ್ತಂತೇಳಿ ತೊಂಡೆಕಾಯಿ ಪಲ್ಯ ಮಾಡಕತ್ತಿದ್ನಿ ರೊಟ್ಟಿ ಜೋಡಿ ಚಲೋ ಇರ್ತೈತಿ ತೊಂಡೆಕಾಯಿ ಪಲ್ಯ ಚಪಾತಿ ಜೋಡಿ ಅಷ್ಟೊಂದು ಮ್ಯಾಚ್ ಆಗೋದಿಲ್ಲ ಅದು ಹಾಗಾಗಿ ನಾನು ರೊಟ್ಟಿ ಮಾಡಿರಲಿಲ್ಲ ನಮ್ಮ ಮನೆಯವರು ಬಾಕ್ಸ್ ತೊಗೊಂಡು ಹೋಗಕತ್ತಾಗಿಂದನೂ ಅಷ್ಟೇ ಮಧ್ಯಾಹ್ನಕ್ಕೆ ರೊಟ್ಟಿ ಚಲೋ ಇರೋದಿಲ್ಲ ಮೆತ್ತಗೆ ಇರೋದಿಲ್ಲ ಅಂಥೇಳಿ ನಾನು ರೊಟ್ಟಿನ ಮಾಡಿರಲಿಲ್ಲ ಇವತ್ತು ಅದಕ್ಕೆ ರೊಟ್ಟಿ ಮಾಡಿರತ್ತಂತೇಳಿ ರೊಟ್ಟಿ ಮಾಡಕತ್ತೀನಿ ಪಲ್ಯ ಮಾಡೋಕ್ಕೆ ಎಲ್ಲ ಈರುಳ್ಳಿ ಎಲ್ಲ ಹೆಚ್ಚಿಟ್ನಿ ಟೈಮ್ ಆಯ್ತು ನೋಡ್ರಿ ಈಗ 1 ಗಂಟೆ ಆಯಿತು ಸಾನ್ವಿನ ಕರ್ಕೊಂಡು ಬಂದೆ ಮತ್ತು ನಾನು ಪಲ್ಯ ಮಾಡೋಕ್ಕೆ ಶುರು ಮಾಡ್ತೀನಿ ತೊಂಡೆಕಾಯಿ ಸ್ವಲ್ಪ ಫ್ರಿಜ್ಜಿಂದ ತೆಗೆದಿಟ್ಟನಿ ಆಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಟನಿ ಬಂದಮೇಲೆ ಬೇಗ ಪಲ್ಯ ಮಾಡಬೇಕು ಮತ್ತು ರೈಸ್ಗೆ ಇಟ್ಟನಿ ರೊಟ್ಟಿ ಮಾಡಬೇಕು ಬರೀವಾಗ ಸಾನ್ವಿನ ಕರ್ಕೊಂಡು ಬಂದಮೇಲೆ ನಾನು ಏನದು ಪಲ್ಯನ ಮಾಡ್ತೀನಿ ಹಾಂ ಅಲ್ಲಡಿ ಮನೆ ಅಲ್ಲಿರೋದು ಏನು ಕೊಟ್ಟಾರ ಏನು ಕೊಟ್ಟಾರ ನಿಜಾನ ನೀ ಸ್ಕೂಲಲ್ಲಿ ತಿಂದು ಬಂದಿಲ್ಲ ಈಗ ಜಾಸ್ತಿ ತಿನ್ನಬಾರ್ದು ಹೊಟ್ಟೆ ನೋವು ಬರ್ತದೆ ಪ್ಲೀಸ್ ಅಂದರೆ ಕೊಟ್ಬಿಡದ ಯೂನಿಫಾರ್ಮ್ ಚೇಂಜ್ ಮಾಡಿ ಫಸ್ಟ್ ಹೋಗಿ ಬಟ್ಟೆ ತಗೊಂಬರ ಹೋಗಿ ರೂಮ್ದಾಗ ಹೋಗಿ ಎಲ್ಲಿ ನಿನ್ನ ಬಟ್ಟೆ ಎಲ್ಲಿದ ನೀ ಕೆರ್ಕೋಬೇಡ ಸೊಳ್ಳೆ ಕಚ್ಚಿರೋದು ಅದು ಬೇಗ ಬಟ್ಟೆ ತಗೊಂಡು ಬಾ ಹಾಕ್ತೀನಿ ನಾನು ಅಡುಗೆ ಮಾಡ್ಬೇಕು ಯಾವ್ದು ಇದಾಕೋತಿ ಸಂಜೆಗೆ ಡ್ಯಾನ್ಸಿಗೆ ಹೋಗ್ಬೇಕು ಬೇರೆ ಥರ ಹೋಗು ಹೇಳಲ್ಲ ಟೈಟ್ ಆಗ್ತದೆ ಹೋಗೋದು ಬಾಯ್ ಬಾಯ್ ಬಿಚ್ ಅದ ಡ್ರಾಯರ್ದಾಗ ಇಡು
ತರಕಾರಿ ಎಲ್ಲ ಹೆಚ್ಚಿಟ್ಟು ಹೋಗಿದ್ನಿ. ಈರುಳ್ಳಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದು ನಾನು. ಇವಾಗ ಬಂದ ತಕ್ಷಣ ಪಲ್ಯಕ್ಕೆ ರೆಡಿ ಮಾಡತ್ತೇನೆ ನೋಡಿರಿ. ಬಾಳ್ಗಿಗೆ 1-2 ಚಮಚ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಆಮೇಲೆ ಹೆಚ್ಚಿಟ್ಟಿರುವಂಥ ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ನೋಡಿರಿ, ಇಲ್ಲಾಂದ್ರೆ ಹುಣಸೆ ರಸನೂ ಹಾಕ್ಕೋಬೋದು. ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಇದು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಉಪ್ಪು, ಅರಿಶಿನ ಪುಡಿ ಮತ್ತು ಮಸಾಲೆ ಖಾರ ಹಾಕ್ಕೊಳಕತ್ತೀನಿ. ಮಸಾಲೆ ಖಾರ ಇಲ್ಲಂತಂದ್ರೆ ನೀವು ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿನ ಹಾಕ್ಕೋಬೋದು. ಎಲ್ಲ ಖಾರದ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಮಿಕ್ಸಿಗೆ ಹಾಕಬೇಕಿತ್ತು. ಹಾಗಾಗಿ ತಣ್ಣಗೆ ಹಾಕಬಿಟ್ಟೇನಿ. ಅದು ತಣ್ಣಗಾಗೋವರೆಗೂ ಈ ಕಡೆ ತೊಂಡೆಕಾಯಿನ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ. ಇವಾಗ ನಾವು ಎಣ್ಗಾಯಿ ಮಾಡೋಕೆ ಕಟ್ ಮಾಡ್ತೀವಲ್ಲ ಆ ರೀತಿ ಕಟ್ ಮಾಡತ್ತೀನಿ ಇವತ್ತು. ಪೂರ್ತಿ ಏನು ಕಟ್ ಮಾಡಕತ್ತಿಲ್ಲ. ಕಟ್ ಮಾಡಿ 1-2 ನಿಮಿಷ ನೀರಾಗಿಟ್ರಾತಂತೇಳಿ ಕಟ್ ಮಾಡಿ ನೀರಾಗಿಟ್ನಿ. ಅದು ಇನ್ನೂ ಮಸಾಲೆ ಆರಿರಲಿಲ್ಲ. ಇಡ್ಲಿ ಮಾಡೋಕೆ ನೆನೆ ಹಾಕಿರತ್ತಂತೇಳಿ ನಾಳೆಗೆ ನಾಷ್ಟಕ್ಕೆ ಇವಾಗ ಇಡ್ಲಿಗೆ ನೆನೆ ಹಾಕತ್ತೀನಿ. ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ ಕಾಳು, ಕಡಲೆಬೇಳೆ, ಆಮೇಲೆ ಅವಲಕ್ಕಿ, ಸಾಬುದಾನಿ ಇಷ್ಟು ಹಾಕಿರ್ತಾನೆ ನೋಡಿರಿ ನಾನು ಯಾವಾಗ ರವಾ ಇಡ್ಲಿಗೆ. ಮತ್ತು ಅಕ್ಕಿ ಇಡ್ಲಿ ಮಾಡ್ಬೇಕಂತಂದ್ರೆ ಸೇಮ್ ಇದು ಇವಾಗ ಏನು ಹಾಕಿದನಲ್ಲ ಐಟಮ್ಸ್ ಇಷ್ಟು ಹಾಕಿರ್ತಾನೆ. ಮತ್ತು ಜೊತೆಗೆ ಅಕ್ಕಿ ಸೇರಿಸಿರ್ತಾನೆ ಅಷ್ಟೆ. ಇವತ್ತು ನಾಳೆಗೆ ರವಾ ಇಡ್ಲಿ ಮಾಡ್ಬೇಕಂತೇಳಿ ಇಷ್ಟೆಲ್ಲ ನೆನೆ ಇಟ್ನಿ. ಇವಾಗ 1-2-3 ಸಾರಿ ತೊಳೆದು ನೀರು ಹಾಕಿ ನೆನೆ ಇಟ್ನಿ. ಅಷ್ಟೊತ್ತಿಗಾಗಲೇ ಇದು ಮಸಾಲೆ ಎಲ್ಲ ತಣ್ಣಗಾಗಿತ್ತು. ಇವಾಗ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾನು ತರ್ತರಿಯಾಗಿ ರುಬ್ಕೊಳತ್ತೇನೆ ನೋಡಿರಿ. ಜಾಸ್ತಿ ನೈಸಾಗಿ ಏನು ಮಾಡ್ಕೋಬಾರ್ದು, ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ರೆಡಿ ಆಯಿತು. ಇವಾಗ ಅದ ಬಾಳ್ಗಿನ 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ತೊಂಡೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ತೊಂಡೆಕಾಯಿನ ಹಾಕಿ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆಮೇಲೆ ಕುದಿಯೋಕೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಹಾಗಾಗಿ ಫ್ರೈ ಮಾಡಿಕೊಂಡು ಮುಚ್ಚಳ ಮುಚ್ಚಿ ನೋಡಿರಿ ನಾನು 1-2 ನಿಮಿಷ ಇವನ್ನ ಹಂಗೆ ಬೇಯಾಕ್ಬಿಟ್ಟಿನಿ. ಅವಾಗ ಬೇಗ ಕುದೀತತಿ. ಮತ್ತು ಎಣ್ಣೆ ಒಳಗೆ ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ ಟೇಸ್ಟನ್ನು ಚಲೋ ಇರ್ತತಿ. ಹಾಗಾಗಿ 1-2 ನಿಮಿಷ ಎಣ್ಣೆ ಒಳಗೆ ನಾನು ಫ್ರೈ ಮಾಡ್ಕೊಂಡು ಇವಾಗ ಅದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ, ಆ ಮಸಾಲೆನ ಹಾಕ್ಕೊಳತ್ತೀನಿ ನೋಡಿರಿ. ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳಕತ್ತೀನಿ ಇದಕ್ಕೆ. ಇಷ್ಟು ಹಾಕ್ಕೊಂಡು ನಾವು ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು. ನಾವು ಏನು ಉಳ್ಳಾಗಡ್ಡಿ ಎಲ್ಲ ಹುರಿಯತ್ತಿದ್ದಿಲ್ಲ ಆವಾಗ ಉಪ್ಪು, ಖಾರ, ಅರಿಶಿನ ಪುಡಿ ಎಲ್ಲ ಹಾಕಿರೋದ್ರಿಂದ ಇವಾಗ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಉಪ್ಪು ಖಾರ ನೋಡಿ ನೀವು ಕಡಿಮೆ ಆದ್ರೆ ಹಾಕೋಬೋದು, ಇಲ್ಲಂತಂದ್ರೆ ಇಲ್ಲ. ಅಷ್ಟು ಹಾಕಿ ನೀರು ಹಾಕಿ ಇದನ್ನು ನಾವು ಮುಚ್ಚಳ ಮುಚ್ಚಿ 1-5 ನಿಮಿಷ ಕುದಿಸ್ಕೊಂಡಿವಿ ಅಂದ್ರೆ ತೊಂಡೆಕಾಯಿ ಎಲ್ಲ ಬೇಯ್ಬಿಡ್ತಾವೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಹಾಕೋಬೋದು, ಇಲ್ಲಂತಂದ್ರೆ ಇಲ್ಲ. ತೊಂಡೆಕಾಯಿ ಪಲ್ಯನೂ ರೆಡಿ ಆಯ್ತು ನೋಡಿರಿ. ಹಂಗೆ ನಮ್ಮ ಮನೆಯವರು ಬಂದ ತಕ್ಷಣ ನಾನು ಬಿಸಿ ರೊಟ್ಟಿನ ಮಾಡಾಕತ್ತಿದ್ನಿ. ಮಳೆ ಅಂತೂ ಸಿಕ್ಕಾಪಟ್ಟೆ ಬರತ್ತಿತ್ತು ಇವತ್ತು ಹೊರಗಡೆ. ಬಿಸಿ ಬಿಸಿ ರೊಟ್ಟಿ ತಿಂದ್ರಾತಂತೇಳಿ ಮಧ್ಯಾಹ್ನಕ್ಕೆ ಬಿಸಿ ರೊಟ್ಟಿನ ಮಾಡಾಕತ್ತೀನಿ. ಹಂಗೆ ತೊಂಡೆಕಾಯಿ ಪಲ್ಯ ಮತ್ತು ರೈಸು, ಮೊಸರು, ಶೇಂಗಾ ಹಿಂಡಿ ಇಷ್ಟು ಮಾಡಿದ್ದು ನೋಡ್ರಿ ಇವತ್ತು. ದಿನ ನಮ್ಮ ಮನೆಯವ್ರು ಬಾಕ್ಸ್ ತೊಗೊಂಡು ಹೋಗ್ತಾರಂತೇಳಿ ಬರೀ ರೈಸು, ರಾಗಿ ಮುದ್ದೆ, ಚಪಾತಿ ಇದನ್ನ ತಿಂದು ಬೇಸರ ಆಗಿಬಿಟ್ಟಿತ್ತು ನಮಗೆ. ಜೋಳದ ರೊಟ್ಟಿ ತಿನ್ನಲಿಲ್ಲ ಅಂತಂದ್ರೆ ಏನೋ ಒಂಥರ ಅಷ್ಟೊಂದು ಬೇರೆ ಅಡುಗೆ ತಿಂದರೂ ಟೇಸ್ಟ್ ಅನ್ಸಂಗಿಲ್ಲ. ಆದ್ರೆ ರೊಟ್ಟಿ ತಿಂದ್ರೆ ಮಾತ್ರ ಇಷ್ಟ ಆಗ್ತತಿ. ಯಾವಾಗೂ ಅಷ್ಟೇ ಜೋಳದ ರೊಟ್ಟಿ ಬೇಸರ ಆಗೋದಿಲ್ಲ. ಇವತ್ತು ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಮಾಡೀನಿ. ಹಂಗೆ ಮಾಡಿದ ತಕ್ಷಣ ನಮ್ಮ ಮನೆಯವ್ರಿಗೆ ಬಿಸಿ ರೊಟ್ಟಿ ನಾನು ಹಾಕಿಕೊಟ್ಟಿರ್ತೀನಿ. ನಾನು ತಣ್ಣಗಾದ್ರೆ ಮತ್ತು ರೊಟ್ಟಿ ಅಷ್ಟೊಂದು ಶಿವಿ ಹತ್ತೋದಿಲ್ಲ. ಹಾಗಾಗಿ ಬಿಸಿ ಬಿಸಿ ರೊಟ್ಟಿನ ಯಾವಾಗಲೂ ಮಾಡಿರ್ತೀನಿ ನೋಡ್ರಿ. ಇವಾಗ ರೊಟ್ಟಿನೂ ರೆಡಿ ಆಯಿತು. ಹಂಗೆ ಅವ್ರಿಗೆ ಊಟಕ್ಕೆ ಹಚ್ಕೊಡಕತ್ತೀನಿ. ಇವಾಗ ಅವ್ರಿಗೆ ಊಟ ಆದಮೇಲೆ ಮತ್ತು ನಾನು ಸಾನ್ವಿ ಊಟ ಮಾಡ್ಕೋಬೇಕು. ನಾವು ಇಬ್ಬರು ಊಟ ಮಾಡಿಕೊಂಡು ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಂಗೆ ಸಂಜೆ ಮುಂದೆ ದೇವರಿಗೆ ದೀಪನೂ ಹಚ್ಚಿದೆ ನೋಡ್ರಿ. ಬೆಳಗ್ಗೆನೇ ಎಲ್ಲ ಕ್ಲೀನಾಗಿ ಪೂಜೆ ಮಾಡಿದ್ನಿ. ಹಾಗಾಗಿ ಸಂಜೆಗೆ ಸ್ವಲ್ಪ ದೀಪ ಹಚ್ಚೀನಿ. ದೀಪ ಹಚ್ಚಿ ಚಹಾ ಮಾಡ್ಕೊಂಡು ಕುಡಿದ್ರಾತಂತೇಳಿ ಇವಾಗ ಚಹಾ ಮಾಡ್ಕೊಂಡೀನಿ. ನಮ್ಮ ಮನೆಯವರು ಇವತ್ತು ಮಳೆ ಬರತ್ತಿತ್ತಲ್ಲ, ಹಾಗಾಗಿ ನನಗೂ ಸ್ವಲ್ಪ ಚಹಾ ಕೊಡಂದ್ರು. ಅವ್ರಿಗೇನು ಸ್ವಲ್ಪ ಚಹಾ ಕೊಟ್ನಿ. ಅವರು ಯಾವಾಗಲೂ ಚಹಾ ಕುಡಿಯೋದಿಲ್ಲ, ಆದರೆ ಇವತ್ತು ಬೆಳಗ್ಗೆಯಿಂದ ಮಳೆನ ಬಿಟ್ಟಿರಲಿಲ್ಲ. ಹಾಗಾಗಿ ಅವರು ಚಹಾ ಕುಡಿತಾನಂದ್ರಲ್ಲ, ಅವ್ರಿಗೆ ಚಹಾ ಹಾಕ್ಕೊಟ್ನಿ. ನಾನು ಚಹಾ ಮಾಡ್ಕೊಂಡು ಕುಡಿಯತ್ತೀನಿ. ಸಾನ್ವಿ ಅಂತೂ ಆಟ ಆಡೋಕ್ಕೆ ಸ್ನಿಗ್ಧ ಮನೆಗೆ ಹೋಗಿದ್ಲು. ನಾವಿಬ್ಬರೇ ಇವಾಗ ಚಹಾ ಕುಡ್ಕೊತ ಕೂತೇವೆ ನೋಡ್ರಿ, ಟಿ ವಿ ನೋಡ್ಕೊತ. ಇವತ್ತು ರಾತ್ರಿ ಊಟಕ್ಕೆ ನಮ್ಮ ಮನೆಯವರು ಚಿತ್ರಾನ್ನ ಮಾಡಂತಂದರು. ಅವರು ಅಪರೂಪ ಈ ರೀತಿ ರೈಸ್ ಐಟಮ್ಸ್ ಕೇಳೋದು. ಸರಿ ಆಯ್ತು ಅಂತೇಳಿ ನಾನು ಚಿತ್ರಾನ್ನ ಮಾಡಿರಾತಂತೇಳಿ ಇನ್ನು ರೈಸ್ ಕಿಟ್ಟು ನಾನು ಚಿತ್ರಾನ್ನ ಮಾಡಬೇಕಿತ್ತು. ಅದೇನು ಅಷ್ಟೊಂದೇನು ಟೈಮ್ ಹಿಡಿಯೋದಿಲ್ಲ, ಬೇಗ ಆಗ್ಬಿಡ್ತತಿ. ಅಡುಗೆ ಕೆಲಸ ಕಡಿಮೆ ನೋಡ್ರಿ. ಈ ಥರ ರೈಸ್ ಐಟಮ್ಸು ಮಾಡೀನಿ ಅಂತಂದ್ರೆ ನನಗೆ ಅಡುಗೆ ಕೆಲಸ ಕಡಿಮೆ ಅಂತ ಅನ್ನಿಸ್ತತಿ. ಚಹಾ ಕುಡಿದು ಇನ್ನು ರೈಸ್ ಕಿಟ್ಟು ನಾನು ಆಮೇಲೆ ಸ್ವಲ್ಪ ಇಡ್ಲಿಗೆಲ್ಲ ನೆನೆ ಹಾಕಿದ್ನೆಲ್ಲ ಮಧ್ಯಾಹ್ನ, ಅದು ನಾನು ಎಲ್ಲ ರುಬ್ಕೋಬೇಕು. ಚಳಿ ಇರೋದ್ರಿಂದ ಅದು ಉಪ್ತತೋ ಇಲ್ಲೋ ಗೊತ್ತಿಲ್ಲ. ಬೇಗ ರುಬ್ಬೇಕಂತಂದ್ರೆ ಆಗಲೇ ಇಲ್ಲ. ಇನ್ನು ಇವಾಗ ರುಬ್ಕೋಬೇಕು. ರೈಸ್ ಕಿಟ್ಟೇನು ನೋಡ್ರಿ. ಈ ಕಡೆ ರೈಸ್ ರೆಡಿ ಆಗೋಡ್ಕ ನಾನು ರುಬ್ಬಿರಾತಂತೇಳಿ ಇಡ್ಲಿಗೆಲ್ಲನೂ ಇವಾಗ ರುಬ್ಕೊಳಕತ್ತೀನಿ.
ರವಾನು ಸ್ವಲ್ಪ ಇತ್ತು ಇವತ್ತು, ನಾನು ನೋಡ್ಕೊಂಡೇ ಇರಲಿಲ್ಲ. ಹಂಗೆ ನಾನು ನೆನೆ ಹಾಕ್ಬಿಟ್ನಿ. 2 ಬೌಲ್ ಇತ್ತು, ನೋಡೋಣ ಅದು ಎಷ್ಟು ಆಗ್ತದಲ್ಲ ಅಷ್ಟು. ಬರೀ ನಾಷ್ಟಕ್ಕಾದ್ರೆ ಸಾಕು, ಮಧ್ಯಾಹ್ನಕ್ಕೆ ಮತ್ತೆ ಬೇರೆ ಏನಾರ ಮಾಡ್ಕೊಂಡ್ರಾತಂತೇಳಿ ನಾನು ಮತ್ತೇನು ರವೆ ತರಕ್ಕೆ ಹೋಗಲಿಲ್ಲ. ಹೋಗ್ಬೇಕಂದ್ರೂ ಮಳೆ ಬಿಟ್ಟಿರಲಿಲ್ಲ, ಹಾಗಾಗಿ ಅದು 2 ಕಪ್ ರವಾನ ಹಾಕಿ ಇವತ್ತು ಇಡ್ಲಿಗೆ ರೆಡಿ ಮಾಡಿ ಇಡಾಕತ್ತಿದ್ನಿ. ಯಾವಾಗಲೂ ನಾನು ತೊಗೊಂಡು ಬಂದಿರ್ತಿದ್ನಿ ರವೆ ಇಡ್ಲಿ ಮಾಡೋದು ರವೆ, ಅದರ ಡಿಮಾರ್ಟ್ ಒಳಗೆ ಸಿಕ್ಕಿರಲಿಲ್ಲ ನನಗೆ, ಹಾಗಾಗಿ ತೊಗೊಂಡು ಬಂದಿರಲಿಲ್ಲ. ಇದು ಸ್ವಲ್ಪ ಮೊದಲಿಂದನ ರವೆ ಇತ್ತು, ಅದನ್ನು ಹಾಕಿ ಖಾಲಿ ಮಾಡಿರಾತು, ಮತ್ತು ಇಲ್ಲೇ ಹೊಸ ತೊಗೊಂಡು ಬಂದ್ರಾತಂತೇಳಿ ಇದ್ದಿದ್ದಷ್ಟು ರವಾನ ಹಾಕಿ ನಾನಿವತ್ತು ಎಲ್ಲ ರೆಡಿ ಮಾಡಿ ಇಡಾಕತ್ತಿದ್ನಿ. ಎಲ್ಲ ರುಬ್ಬಿಟ್ಕೊಂಡು ಹಂಗೆ ಒಂದು ಸರಿ ಮಿಕ್ಸಿಯನ್ನೆಲ್ಲ ಒರೆಸ್ಕೊಂಡು ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎತ್ತಿಟ್ನಿ. ಇನ್ನು ರವಾನು ತೊಳಿಬೇಕು ನೋಡ್ರಿ, ಇದನ್ನು ಅಷ್ಟೇ ಒಂದು 3-4 ಸಾರಿ ನಾನು ತೊಳೆದಿರ್ತೀನಿ, ಹಂಗೆ ಹಾಕಂಗಿಲ್ಲ. ಮತ್ತೊಬ್ಬೊಬ್ಬರು ರವೆ ಇಡ್ಲಿ ಮಾಡ್ಬೇಕಾದ್ರೆ ಏನು ಮಾಡ್ತಾರಂದ್ರೆ ಈ ರವಾನೂ ಒಂದು ಸರಿ ಮಿಕ್ಸಿಗೆ ಹಾಕ್ತಾರೋ, ಅದಿನ್ನೂ ಸ್ವಲ್ಪ ನೈಸ್ ಆಗಿಬಿಡ್ತೈತಿ, ಅವಾಗ ರವೆ ಇಡ್ಲಿ ಗತೆ ಅನಿಸೋದಿಲ್ಲ. ಹಾಗಾಗಿ ನಾನು ಬರೀ ಅದು ರವೆ ಹೆಂಗೆ ಇರ್ತೈತಲ್ಲ ಹಂಗೆ ನಾನು ತೊಳೆದು ಹಾಕಿಬಿಟ್ಟಿರ್ತೇನೆ ಅಷ್ಟೇ. ಸಾಫ್ಟಾಗೇನೆ ಬಂದಿರ್ತಾವೆ ನೋಡ್ರಿ ಇಡ್ಲಿ. ಒಂದು 3-4 ಸಾರಿ ತೊಳೆದು ಇವಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ. ಸ್ವಲ್ಪ ಇವತ್ತು ಉದ್ದಿನ ಬೇಳೆ ಅದು ಹಾಕಿದ್ನಲ್ಲ, ಅದು ಪೇಸ್ಟ್ ಜಾಸ್ತಿ ಆದಂಗೆ ಆಯಿತು, ರವಾನ ಸ್ವಲ್ಪ ಕಡಿಮೆ ಆಯಿತು, ಇರಲಿ ಅಡ್ಜಸ್ಟ್ ಮಾಡ್ಕೊಂಡ್ರಾತಂತೇಳಿ ಹಂಗನ ಸ್ವಲ್ಪ ಉಪ್ಪು ಒಂಚೂರು ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡಿ ಕಲಸಿಡಾಕತ್ತೇನೆ. ಇವಾಗ ಉಬ್ಬುತ್ತೋ ಇಲ್ಲೋ ಗೊತ್ತಿಲ್ಲ, ಉಬ್ಬಿರೋ ಇಡ್ಲಿ ಚಲೋ ಆಕಾವು, ಇಲ್ಲಂತಂದ್ರೆ ಇಲ್ಲ, ನೋಡಿರಾತಂತೇಳಿ ನಾನು ಹಂಗನ ಎಲ್ಲ ಮಿಕ್ಸ್ ಮಾಡಿ ಇಟ್ಟು ಇವಾಗ ಸಾನ್ವಿಗೆ ಹೋಮ್ವರ್ಕ್ ಮಾಡ್ಸತ್ತೇನೆ ನೋಡ್ರಿ. ನಾನು ಚಿತ್ರಾನ್ನನೂ ಎಲ್ಲ ಮಾಡಿಟ್ಟು ಬಂದಿದ್ನಿ ಹೋಮ್ವರ್ಕ್ ಮಾಡ್ಸಕ್ಕೆ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡಿರಾತಂತೇಳಿ. ಅಕ್ಕಿ ಮೇಲ್ಗಡೆ ಆಟಾಡಕ್ಕೆ ಹೋಗಿದ್ಲಲ್ಲ, ಬಂದಿದ್ಲು, ಬೇಗ ಬರ್ಸಿರಾತಂತೇಳಿ ಫಸ್ಟ್ ಅಕ್ಕಿಗೆ ಹೋಮ್ವರ್ಕ್ ಮಾಡ್ಸಕತ್ತೀನಿ. ಇವಾಗಂತ ಅಕ್ಕಿಗೆ ಸ್ವಲ್ಪ ಜಾಸ್ತಿ ಹೋಮ್ವರ್ಕ್ ಕೊಡ್ತಾರೋ. ಮುಂಚೆ ಎಲ್ಲ ಬರೀ ನಂಬರ್ಸು ಲೆಟರ್ಸು ಅಷ್ಟೇ ಕೊಡ್ತಿದ್ರು, ಇವಾಗೆಲ್ಲ ನೋಡ್ರಿ ಎಷ್ಟೊಂದು ವರ್ಡ್ಸ್ ಕೊಡ್ತಾರೋ, 3 ಲೆಟರ್ ವರ್ಡು 4 ಲೆಟರ್ ವರ್ಡು ಆ ಥರ ಕೊಡ್ತಾರೋ, ಅದನ್ನು ಅಕ್ಕೆಲ್ಲ ಬರೀತಾಳು. ಆಕೆಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ಇವಾಗ ಚಿತ್ರಾನ್ನ ಮಾಡಿದ್ದೀನಿ ನೋಡ್ರಿ, ಮಾಡಿ ಇನ್ನು ಊಟ ಮಾಡ್ಕೋಬೇಕು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ, ಬೆಳಗ್ಗೆ ನಾಷ್ಟಕ್ಕೆ ರೆಡಿ ಮಾಡಕತ್ತಿದ್ನಿ. ಇಡ್ಲಿಗಂತೂ ಹಿಂದಿನ ದಿವಸನ ಎಲ್ಲ ರೆಡಿ ಮಾಡಿಟ್ಟಿದ್ನೆಲ್ಲ, ಅದಕ್ಕೆ ಚಟ್ನಿ ಮತ್ತು ಸಾಂಬಾರು ಮಾಡಿರಾತಂತೇಳಿ ಇವಾಗ ತೆಂಗಿನಕಾಯಿನೆಲ್ಲ ಕಟ್ ಮಾಡ್ಕೊಳಕತ್ತೀನಿ. ಸಾಂಬಾರ್ಕೂ ಕುದಿಯಾಕಿಟ್ಟಿದ್ನಿ, ಈಗ ಬ್ಯಾಳಿ ಮತ್ತು ಟೊಮೆಟೊ ಹಾಕಿ ಕೂಗ್ಸಾಕಿಟ್ಟಿದ್ನಿ. ನಾನು ಸುಮಾರು ವೀಡಿಯೋದಲ್ಲಿ ಸಾಂಬಾರ್ದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಈ ವಿಡಿಯೋದಲ್ಲಿ ನಾನು ರೆಸಿಪಿ ಶೂಟ್ ಮಾಡ್ಕೊಂಡಿಲ್ಲ. ಇದು ನೆಕ್ಸ್ಟ್ ಡೇ ನಾನು ಇಡೀ ದಿವಸ ವ್ಲಾಗ್ ಮಾಡ್ಬೇಕಂತೇಳಿ ಶುರು ಮಾಡ್ಕೊಂಡಿದ್ನಿ, ಆದರೆ ಅವತ್ತು ಇಡೀ ದಿವಸ ವ್ಲಾಗ್ ಮಾಡಲಿಲ್ಲ ನಾನು, ಹಾಗಾಗಿ ಆ ವ್ಲಾಗನ್ನು ಅಷ್ಟೇ ಈ ವಿಡಿಯೋದಲ್ಲಿ ನಾನು ಸೇರಿ ಪೋಸ್ಟ್ ಮಾಡಕತ್ತೀನಿ. ಚಟ್ನಿಗೆ ನೋಡ್ರಿ ತೆಂಗಿನಕಾಯಿ, ಹುರ್ಗಡ್ಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಜೀರಿಗೆ, ಉಪ್ಪು ಇಷ್ಟು ಹಾಕಿ ನಾನು ಯಾವಾಗಲೂ ಚಟ್ನಿ ಮಾಡ್ಕೊಂಡಿರ್ತೀನಿ. ಚಟ್ನಿಯನ್ನು ರೆಡಿ ಆಯಿತು, ಇನ್ನು ಇದಕ್ಕೆ ಒಗ್ಗರಣೆ ಕೊಡಬೇಕು. ಹಂಗೆ ಇಡ್ಲಿಯನ್ನು ಕುಗ್ಸಾಕಿಟ್ಟು ಸಾನ್ವಿಗೇನು ರೆಡಿ ಮಾಡಬೇಕು. ಇವತ್ತಕ್ಕೆ ಸ್ಕೂಲಿಗೆ ಹೋಗೋಕ್ಕಿದ್ಲಲ್ಲ, ಹಂಗೆ ಎಣ್ಣೆ ಡಬ್ಬಿ ಒಳಗೆ ಎಣ್ಣೆ ಖಾಲಿ ಆಗಿತ್ತು, ಅದನ್ನು ನಾನು ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ನಾನು ಯಾವಾಗಲೂ 5 ಲೀಟ್ರ್ ಕ್ಯಾನ್ ತೊಗೊಂಡು ಬಂದಿರ್ತೀನಿ ಡಿಮಾರ್ಟಿಂದ. ಇವಾಗ 1 ತಿಂಗಳ ಮೇಲೆ ಆಯಿತು ನಾನು ಶಾಪಿಂಗ್ ಮಾಡಿ, ನಮ್ಮವ್ವ ನಮ್ಮಪ್ಪ ಬಂದಾಗ ಹೋಗಿದ್ನಲ್ಲ ಅಲ್ಲಿ ಡಿಮಾರ್ಟಿಗೆ, ಅದು 5 ಲೀಟ್ರ್ ಕ್ಯಾನು ಖಾಲಿ ಆಗಿಬಿಟ್ಟತ್ತೀಗ, ಹಾಗಾಗಿ ಇಲ್ಲಿ ಒಂದು 2 ಲೀಟ್ರ್ ಪ್ಯಾಕೆಟ್ ಅಷ್ಟು ತೊಗೊಂಡು ಬಂದಿದ್ನಿ. ಅದನ್ನು ಡಬ್ಬಿಗೆಲ್ಲ ಹಾಕಿ ಇವಾಗ ಚಟ್ನಿಗೆ ಒಗ್ಗರಣೆ ಮಾಡಕತ್ತೀನಿ. ಸಾಂಬಾರನ್ನು ರೆಡಿಯಾಗಿತ್ತು, ಸಾಂಬಾರಿಗೆ ನಾನು ಎಲ್ಲ ಉಪ್ಪು ಖಾರ ಎಲ್ಲ ಹಾಕಿ ಕೂಸ್ಕೊಂಡಿರ್ತಾನಲ್ಲ, ಬರೀ ಒಗ್ಗರಣೆ ಹಾಕಿರ ಮುಗಿದ್ಬಿಡ್ತೈತಿ, ಸಾಂಬಾರ್ದೇನು ಅಷ್ಟೊಂದು ಕೆಲಸ ಅಂತ ಅನ್ಸಂಗಿಲ್ಲ. ಸಾನ್ವಿ ಬರೀ ಚಟ್ನಿ ಅಷ್ಟೇ ತಿನ್ಕೊಂಡು ಹೋಗ್ತೀನಿ, ಸಾಂಬಾರು ಬ್ಯಾಡ ಅಂದ್ಲು, ಹಾಗಾಗಿ ಫಸ್ಟ್ ಅಕ್ಕಿಗೆ ಚಟ್ನಿ ಮಾಡಾಕತ್ತೀನಿ, ಆಮೇಲೆ ನಾನು ಸಾಂಬಾರು ಒಗ್ಗರಣೆ ಕೊಟ್ಕೊಂಡ್ರಾತಂತೇಳಿ ಫಸ್ಟ್ ಅಕ್ಕಿಗೆ ಚಟ್ನಿ ಮಾಡೀನಿ ನೋಡ್ರಿ. ಚಟ್ನಿ ಮಾಡಿ ಹಂಗೆ ಇಡ್ಲಿಯನ್ನು ಇವಾಗ ಕೂಗ್ಸಾಕಿಡಾಕತ್ತೀನಿ. ಇಡ್ಲಿ ಇಟ್ಟು ಸ್ವಲ್ಪ ಉಬ್ಬಿತ್ತು, ಜಾಸ್ತಿ ಏನು ಉಬ್ಬಿರಲಿಲ್ಲ, ಸ್ವಲ್ಪ ಉಬ್ಬಿತ್ತು, ಆದರೂ ನಾನು ಇಡ್ಲಿ ಇವತ್ತು ಸಾಫ್ಟಾಗಿ ಬಂದು ನೋಡ್ರಿ. ನಾನು ರವೆ ಕಡಿಮೆ ಆಗಿದ್ದಕ್ಕೆ ಇಡ್ಲಿ ಚಲೋ ಅಕ್ಕವಿಲ್ಲೋ ಅಂತ ಅಂದ್ಕೊಂಡು, ಆದ್ರೆ ಇಡ್ಲಿ ಅಂತೂ ಸಾಫ್ಟಾಗಿ ಚಲೋ ಬಂದಿದ್ದು. ಮತ್ತು ನಮಗೆ ನಾಷ್ಟಕ್ಕೆ ಮಧ್ಯಾಹ್ನಕ್ಕೆ 2 ಟೈಮು ಆಯಿತು. ನಾನು ಒಂದು ಟೈಮ ಅಕ್ಕತ್ತೋ ಇಲ್ಲೋ ಅಂತ ಅಂದ್ಕೊಂಡು, ಆದರೆ 2 ಟೈಮು ಆಯ್ತು ನೋಡ್ರಿ. ಬರೀ 2 ಕಪ್ ರವಾದಿಂದ 2 ಹೊತ್ತು ನಮ್ಗೆ ಇಡ್ಲಿ ಆಯಿತು. ನಾನು ಯಾವಾಗಲೂ ಏನು ಮಾಡ್ತೀನಿ, 3 ಕಪ್ ರವೆ ಹಾಕ್ತಿದ್ನಿ, ಆವಾಗ ಸ್ವಲ್ಪ ಹಿಟ್ಟು ವೇಸ್ಟ್ ಆಗ್ತಿತ್ತು. ಇನ್ಮೇಲಿಂದ ಬರೀ 2 ಕಪ್ ಹಾಕ್ತಾನೆ ನೋಡ್ರಿ, ಆವಾಗ ಕರೆಕ್ಟಾಗಿ ನಮಗೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಆಗಿಬಿಡ್ತೈತಿ. ನಾನು ವೇಸ್ಟ್ ಮಾಡ್ತಿದ್ನಿ ರವಾನ, ಅದು 1 ಕಪ್ ನೆಕ್ಸ್ಟ್ ಟೈಮ್ ಮತ್ತೆ ಮಾಡಾಕತ್ನಿ ಅಂದ್ರೆ ಆವಾಗ ಯೂಸ್ ಆಗ್ತೈತಿ. ಹಾಗಾಗಿ ಇವಾಗ ಒಂದು ಅಳತಿ ಸಿಕ್ಕಂಗಾಯಿತು. ನೆಕ್ಸ್ಟ್ ಟೈಮಿನ 2 ಕಪ್ಪು ರವಾನ ಹಾಕ್ತೀನಿ.
ನೋಡ್ರಿ ಇವಾಗ ಇಡ್ಲಿ ಪಾತ್ರೆ ಒಳಗೆ ನೀರು ಹಾಕಿ ಬಿಸಿ ಮಾಡಕ್ಕೆ ಇಟ್ಟನಿ. ಇವಾಗ ಇಡ್ಲಿ ಪ್ಲೇಟ್ಗಳಿಗೆಲ್ಲಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಎಣ್ಣೆ ಹಚ್ಚಿ ರವೆ ಹಾಕಿ ಹಿಟ್ಟು ಹಾಕಿ ಇವಾಗಿನ್ನ ಬೇಯಿಸ್ಕೋಬೇಕು. ನಾವು ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷ ಬೇಯಿಸ್ಕೊಂಡಿವಿ ಅಂತಂದ್ರೆ ಇಡ್ಲಿ ರೆಡಿಯಾಗಿಬಿಡ್ತಾವೆ. ಇಡ್ಲಿ ಎಲ್ಲ ನಾನು ಕುಗ್ಸೋಕ್ಕಿಟ್ಟೆ. ಸಾನ್ವಿಗೆ ಸ್ನಾನ ಮಾಡ್ಸಕ್ಕಂತ ಹೋದ್ನಿ. ಆಕೆಗೆ ಸ್ನಾನ ಮಾಡಿಸಿ ತಲೆ ಬಾಚಿ ರೆಡಿ ಮಾಡಿ ಬರಗೊಡ್ಕ ಇಡ್ಲಿ ಎಲ್ಲ ನೀಟಾಗಿ ಬೆಂದಿದ್ದು. ಆಕೆ ಸ್ವಲ್ಪ ನಾಷ್ಟ ಮಾಡೋದು ಲೇಟು, ಬೇಗ ತಿನ್ನೋದಿಲ್ಲ. ಹಾಗಾಗಿ ನಾನು ಯಾವಾಗಲೂ ಅಷ್ಟೆ ಒಂದು 15ರಿಂದ 20 ನಿಮಿಷ ಮುಂಚೆ ನಾನು ಆಕೆಗೆ ನಾಷ್ಟ ಎಲ್ಲ ರೆಡಿ ಮಾಡಿಬಿಟ್ಟಿರ್ತೀನಿ. ಒಂದು 8:30 8:40ಕ್ಕೆಲ್ಲ ನಾಷ್ಟ ರೆಡಿ ಇರ್ತೈತಿ. ಆಕೆ 9:20ಗೆ ಹೋಗ್ತಾಳು. ಉಳ್ದಿದ್ದ ಟೈಮೆಲ್ಲ ಆಕೆ ಆರಾಮಾಗಿ ನಾಷ್ಟ ಮಾಡಲಿ ಅಂಥೇಳಿ ಬೇಗನೆ ನಾನು ನಾಷ್ಟಕ್ಕೆಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಆಕೆಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಬರಗೊಡ್ಕ ಇಡ್ಲಿನೂ ಎಲ್ಲ ರೆಡಿಯಾಗಿದ್ದು. ಇವಾಗ ಆಕೆಗೆ ಇಡ್ಲಿ ಹಾಕಿ ಚಟ್ನಿ ಮತ್ತು ಇಡ್ಲಿ ಅಷ್ಟೇ ತಿನ್ಸಾಕತ್ತೀನಿ ನೋಡ್ರಿ. ಸ್ಕೂಲ್ಗೇನು ಇವತ್ತು ಇಡ್ಲಿ ಹಾಕ್ತಾನನ್ನಿ, ಆದ್ರೆ ಆಕೆ ಬೇಡ ಅಂತಂದ್ಲು. ಬೆಳಗ್ಗೆನೂ ಮನ್ಯಾಗ ಅವನ್ನ ತಿಂದಿರ್ತಾಳು ಮತ್ತು ಸ್ಕೂಲಿಗೇನು ಬ್ಯಾಡ್ ನನಗೆ ಅನ್ನಕತ್ಲು. ಸರಿ ಆಯಿತು, ಮತ್ತು ಮಧ್ಯಾಹ್ನ ತಿಂತಾಳೆ ಅಂತೇಳಿ ನಾನು ಆಕೆಗೆ ಸ್ಕೂಲ್ಗೇನು ಇಡ್ಲಿ ಹಾಕತ್ತಿರ್ಲಿಲ್ಲ. ಇವತ್ತು ಬರೀ ಫ್ರೂಟ್ಸು ಡ್ರೈ ಫ್ರೂಟ್ಸನ್ನು ಹಾಕಿ ಕೊಡಕತ್ತಿದ್ನಿ. ಇನ್ನಕ್ಕಿನ್ನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ಬರೀ ಸಾಂಬಾರ್ಗೆ ಒಗ್ಗರಣೆ ಕೊಟ್ರೆ ಮುಗೀತು. ಆಲ್ಮೋಸ್ಟ್ ಎಲ್ಲ ಸಾಂಬಾರು ರೆಡಿ ಆದಂಗೆ ಉಪ್ಪು ಖಾರ ಎಲ್ಲ ಹಾಕಿ ಕೂಗ್ಸಿರೋದ್ರಿಂದ ಬರೀ ಒಗ್ಗರಣೆ, ಸಾಸಿವೆ, ಜೀರಿಗೆ, ಆಮೇಲೆ ಒಣ ಮೆಣಸಿನ್ಕಾಯಿ, ಕರಿಬೇವು, ಹಿಂಗೆ ಇಷ್ಟು ಹಾಕಿ ಒಗ್ಗರಣೆ ಕೊಟ್ಬಿಟ್ಟಿರ್ತಾನೆ ನಾನು. ನೋಡ್ರಿ ಇವಾಗ ಇಡ್ಲಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿದ್ದಾವೆ ಅಂತೇಳಿ. ನಾನೆಲ್ಲೋ ಹಿಟ್ಟು ಉಬ್ಬಿರಲಿಲ್ಲಲ್ಲ, ಗಟ್ಟಿ ಆಗ್ತಾವಂತ ಅಂದ್ಕೊಂಡು, ಆದ್ರೆ ಗಟ್ಟಿ ಆಗಿರಲಿಲ್ಲ, ಚಲೋ ಆಗಿದ್ದು ನೋಡ್ರಿ. ಇವಾಗ ನಮ್ಮ ಮನೆಯವ್ರಿಗೆ ನಾಷ್ಟ ಹಾಕಿ ಕೊಡತ್ತೀನಿ. ಏನು ತೋರಿಸು, ಏನದು ಸ್ಕೆಲಿಟನ್? ಸರಿ ನೋಡೋಣ ಹೆಂಗೈತೆ. ನೋಡ್ರಿ ಸಾನ್ವಿ ಕ್ಲಾಸ್ದಾಗ ಇವತ್ತು ಆ್ಯಕ್ಟಿವಿಟಿ ಮಾಡಿ ಕಳಿಸ್ಯಾರ. ಸ್ಕೆಲಿಟನ್ ಹಾಲಲ್ಲಿ. ಏನಿದೆ ಇದೇನಿದೆ? ಮತ್ತೇನು ಹೇಳ್ಕೊಟ್ರು ಮ್ಯಾಮ್? ಏನಂತ ಹೇಳಿದ್ರು? ಇದಕ್ಕೆ ಏನಂತಾರೆ? ಸ್ಕೆಲಿಟನ್. ಏನು ಹೇಳ? ಕೆಲಸ ಅಂತೂ ಎಲ್ಲ ಮುಗ್ದತ್ ನೋಡ್ರಿ. ಈಗ ಸಾನ್ವಿ ನಾನು ಕರ್ಕೊಂಡು ಬನ್ನಿ ಸ್ಕೂಲಿಂದ. ಬೆಳಗ್ಗೆನ ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ಮಾಡಿದ್ನೆಲ್ಲ, ಹಾಗಾಗಿ ಇವತ್ತು ಅಡುಗೆ ಕೆಲಸ ಏನು ಜಾಸ್ತಿ ಇಲ್ಲ. ಇವಾಗ ಸ್ವಲ್ಪ ರೈಸ್ ಮಾಡ್ತೇನೆ ಅಷ್ಟೇ. ಸ್ಕೂಲಿಂದ ಬಂದಾಳು, ಇನ್ನು ರೈಸ್ ಗಿಟ್ಟ ಆಕೆಗೂ ಊಟ ಮಾಡಿಸ್ಬೇಕು. ನಾನು ಇದು ನೆನ್ನೆ ವಿಡಿಯೋನ ಈಗ ಇವತ್ತಿಗೆ ಇಲ್ಲೇ ಮುಗ್ಸಾಕತ್ತೇನೆ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.